ಆಗಬಾರ್ದು. ಸ್ವಲ್ಪ ಜಾಗ ಈ ಕಡೆ ಬಂದ್ರೆ ಈ ಜಾಗ ಬಿಡಿಸು. ಆಯ್ತು, ಹೇಗಿದೆ ಅಡ್ಡ ಸ್ವಲ್ಪ ಹಿಂದೆ ಬನ್ನಿ ಹಿಂದೆ ಬನ್ರಿ ಸ್ವಲ್ಪ ಹಿಂದೆ ಬನ್ನಿ. ಕವರ್ ಮಾಡ್ತೀನಿ, ಯಾಕಾದ್ರೆ ಹೇಳ್ರಿ ಕವರ್ ಮಾಡ್ತೀನಿ. ಎಲ್ಲರೂ ಆಸೀನರಾಗಬೇಕು ಅಂತ ವಿನಂತಿ. ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವುದಕ್ಕೆ ಆಜ್ಞೆಯನ್ನ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಟ್ಯಾಂಡ್ ಕೊಡಿ, ಸ್ಟ್ಯಾಂಡ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ಸದೃಶವಾದಂತಹ ಮತ್ತೊಂದಿಲ್ಲ, ಜ್ಞಾನಿಗಳು ನನಗೆ ಪರಮ ಪ್ರಿಯರು ಅಂತ ಹೇಳಿ ವಿಶೇಷವಾಗಿ ಜ್ಞಾನದ ಬಗ್ಗೆ ಮತ್ತು ಜ್ಞಾನಿಗಳ ಬಗ್ಗೆ ವಿಶೇಷವಾದಂತಹ ಕಳಕಳಿಯನ್ನು ಹೊಂದು ಜ್ಞಾನಿಗಳ ಒಂದು ಸಮ್ಮುಖದಲ್ಲಿ ಆಗತಕ್ಕಂತಹ ಎಲ್ಲ ಸತ್ಕರ್ಮಗಳು ಸಾಕ್ಷಾತ್ ಭಗವಂತನಿಗೆ ನೇರವಾಗಿ ತಲುಪುವಂತಹದ್ದಾಗಿದೆ. ಹಾಗೆ ಇಂತಹ ಜ್ಞಾನಿಗಳಲ್ಲಿ ವಿಶೇಷವಾದಂತಹ ಶ್ರೀಕೃಷ್ಣನ ಸಾನ್ನಿಧ್ಯವನ್ನ ಹೊಂದಿ ತನ್ಮೂಲಕ ಇಡೀ ಭಾರತದಲ್ಲಿ ತಮ್ಮ ಸಂಚಾರದ ಮೂಲಕ ಅನೇಕ ಜ್ಞಾನ ಕಾರ್ಯಗಳನ್ನು ಹಮ್ಮಿಕೊಂಡು ಎಲ್ಲ ಸಜ್ಜನರಲ್ಲಿ ಧರ್ಮದ ಬೀಜವನ್ನು ಬಿತ್ತಿ ಅಂತಹ ಧರ್ಮವನ್ನ ಪ್ರಚಾರವನ್ನು ಮಾಡ್ತಾ ಇರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಚಾತುರ್ಮಾಸ್ಯದ ಮೇರೆಗೆ ಬೆಂಗಳೂರಿನ ಕಲ್ಯಾಣ ನಗರಿಯಾದಂತಹ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಚಾತುರ್ಮಾಸ್ಯವನ್ನು ಕೈಗೊಂಡಿದ್ದಾರೆ. ಚಾತುರ್ಮಾಸ್ಯದಲ್ಲಿ ಆಗಬೇಕಾಗಿರತಕ್ಕಂಥ ವಿಶೇಷ ಕಾರ್ಯ ಅಂತಂದ್ರೆ ಜ್ಞಾನ ಪ್ರಸಾರ ಕಾರ್ಯ.
ಧರ್ಮದ ಜಾಗೃತಿ ಎರಡನ್ನು ನಿರಂತರದಲ್ಲಿ ಮಾಡ್ತಾ ಇದ್ದರು. ಇಂತಹ ಚಾತುರ್ಮಾಸದಲ್ಲಿ ಇನ್ನು ವಿಶೇಷವಾಗಿ ಅವರು ಕೈಗೊಂಡು ಅನೇಕ ಕಾರ್ಯಾಗಾರಗಳನ್ನ ಮತ್ತು ಮಹತ್ವಪೂರ್ಣವಾಗಿರತಕ್ಕಂತಹ ಪ್ರವಚನ ಮಾಲಿಕೆಗಳನ್ನ ಭಗವದ್ ಭಕ್ತರಿಗೆ ನೀಡುವುದರ ಮೂಲಕವಾಗಿ ಈ ಒಂದು ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನಮ್ಮ ಶ್ರೀಮಠದ ಪರವಾಗಿ, ಎಲ್ಲ ಸ್ತೋತ್ರ ಬಾಂಧವರ ಪರವಾಗಿ, ಎಲ್ಲ ಜ್ಞಾನಿಗಳ ಪರವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾಳೆ ನಾಡಿದ್ದು 3 ದಿವಸಗಳ ಕಾಲ ಅವರ ಅಮೃತ ಬಾಣಿಯನ್ನ ಸವಿಯುವಂತಹ ಒಂದು ಸುಯೋಗ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಅದನ್ನ ಕೇಳಿ ನಮ್ಮ ಕೈನಲ್ಲಿ ಆದಷ್ಟು ನಮ್ಮ ಮನಸ್ಸಿಗೆ ವಂಚನೆ ಇಲ್ಲದಂತೆ ಅದನ್ನ ಅನುಷ್ಠಾನದಲ್ಲಿ ತಂದುಕೊಂಡು ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಿದೆ. ಆ ದಿಶೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಭಾಗವಹಿಸೋಣ ಮತ್ತು ಆ ಕಾರ್ಯದಲ್ಲಿ ನಿರತರಾಗೋಣ ಅಂತ ಹೇಳ್ತಾ, ತಮಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ತತ್ಪೂರ್ವಭಾವಿಯಾಗಿ ನಿತ್ಯದ ಉಪನ್ಯಾಸದಲ್ಲಿ ವಿಶೇಷವಾಗಿ ಟೀಕಾತ್ಪಾದರ ಅನೇಕ ಗ್ರಂಥಗಳ ಬಗ್ಗೆ, ಅವರ ಮಹತ್ವದ ಬಗ್ಗೆ ನಮ್ಮ ವೇದವ್ಯಾಸಾಚಾರ್ಯರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆ ಉಪನ್ಯಾಸದ ನಂತರ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಇರುತ್ತದೆ. ಅವರು ಈ ಒಂದು ಉಪನ್ಯಾಸ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸಗುಣಗಣತೋ ದೇಶತಃಕಾಲತಶ್ಚ ಧೂತಾಮದ್ಯಂ ಸುಖಚಿತಿಮಯೈಃ ಮಂಗಲೈಃ ಯುಕ್ತಮಂಗೈಃ ಸಾನಾರ್ಥ್ಯಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವರಯತ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತು ದೇವತಾಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೇಷ್ಠಃ ದೇವಿ ಮಂಗಲ ದೇವತಾ ಯದ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷಕಾಂತಮೋರ್ಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಶ್ರುತಿಕ್ಷೀರಾಬ್ಧಿಮಾಮಧ್ಯ ಧೀಮಂತರಮಭೀವೃತ ಪ್ಲಕ್ತಾನ್ಯಾಯಸುಧಾಯೇನ ತಂಜೈಂದ್ರಮಹಂ ಭಜೆ ಅಂಜನಾಸುಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ತಪತ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪರಮ ಪೂಜ್ಯ ನಮ್ಮ ಗುರುಗಳಿಗೆ ಅತ್ಯಂತ ಇಷ್ಟರಾದ ಈ ಗುರುಗಳ ಕಾಲಕವರಗಳಿಗೆ ನಮಸ್ಕಾರ ಮಾಡಿ, ಏನು ಟೀಕಾಕೃತ್ಪಾದರ ಬಗ್ಗೆ
ಕೆಲವು ಮಾತುಗಳನ್ನ ನಿನ್ನೆ ಮೊನ್ನೆ ಹೇಳುವ ಪ್ರಯತ್ನ ಮಾಡಿದ್ದು. ನಾವು ಯಾಕಂದ್ರೆ ನಾಳೆ ಹೇಳಿದ ಹಾಗೆ ಟೀಕಾಕೃತ್ಪಾದನ ಹೊಗಳಿ ಸಂಕೋಚ ಆಗುತ್ತೆ, ನಮಗೆ ಬಹಳ ಕಷ್ಟ, ತೆಲ್ಪರಾಗಿ ಬಿಡ್ತೇವೆ. ವಿನಾ ಯದುಪಜೀವನಂ ನ ತತ್ವ ಮಾರ್ಗೇ ಗಮನಂ. ಟೀಕಾಕೃತ್ಪಾದರ ಕೃಪೆ ಇಲ್ಲ ಅಂದ್ರೆ ತತ್ವ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕಾಚಾರ್ಯರಾಗಲಿ ಪದ್ಮನಾಭ ತೀರ್ಥರಾಗಲಿ ಎಲ್ಲರ ಕೃಪೆ ಬೇಕು. ವಿಶೇಷವಾಗಿ ಟೀಕಾರಾಯರು ಅಂತ ಹೇಳಿದ ಕೂಡಲೇ ಅನೇಕ ಮಂದಿ ಟೀಕಾರಾಯರಿದ್ದರು. ಇವರನ್ನ ನಾವು ಟೀಕಾಕೃತ್ಪಾದರು ಅಂತ ಕರೀಲಿಕ್ಕೆ ಕಾರಣ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಒಂದು ಶಾಸ್ತ್ರದಲ್ಲಿ ಅಭಕ್ಷ ವಾಯುಭಕ್ಷ ಅಂತ ಇದೆ. ನೀರು ಕುಡ್ಕೊಂಡಿರ್ತಾರೆ, ಗಾಳಿ ಕೊಟ್ಟು ನಾವು ಅಷ್ಟೇ ನೀರು ಮಾತ್ರ ಕುಡಿದ್ರೆ ಅಭಕ್ಷ, ಗಾಳಿ ಮಾತ್ರ ಕುಡ್ಕೊಂಡು ಧ್ರುವರಾಜರು 5ನೇ ತಿಂಗಳ ತಪಸ್ಸು ಮಾಡುತ್ತಾ 12 ದಿನಗಳಿಗೆ ಒಮ್ಮೆ ಗಾಳಿ ಕೊಡ್ಕೊಂಡಿದ್ರಂತೆ. 11 ದಿನ ಉಚ್ಛ್ವಾಸ ನಿಶ್ವಾಸವೂ ಇಲ್ಲ. ಆಮೇಲೆ ಅದೂ ಇಲ್ಲದೆ ಇದ್ರು. ದೇವರು ತಾನಾಗೆ ಬಂದು ವರ ಅನಿವಾರ್ಯವಾಗಿ ಕೊಡಲೇಬೇಕಾಗಿತ್ತು. ಯಾಕೆ ಅಂತ ಘೋರ ತಪಸ್ಸು. ಇಂದೂ ಕೂಡ ಆ ತಪಸ್ಸು ಇದ್ದಿದ್ದಕ್ಕೇನೆ ಈ ಪುಣ್ಯ ಭೂಮಿಯಲ್ಲಿ ಆ ಗೋವುಗಳ ರಕ್ಷಣೆ, ಆ ಗುರುಭಕ್ತಿ ನಮ್ಮ ಗುರುಗಳಲ್ಲಿ ವಿಶೇಷವಾಗಿ ನಾವು ಕಾಣುತ್ತೇವೆ. ಜಗದ್ವಿದಿತವಾದದ್ದನ್ನ ನಾವು ಹೇಳಬಾರದು, ಕೆಲವೊಂದು ತರವಳವಾಗುತ್ತೆ. ಆದರೂ ಪರವಾಗಿಲ್ಲ, ಗುರುಗಳ ಬಗ್ಗೆ ಒಂದೆರಡು ಮಾತಾಡಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಬ್ರಹ್ಮಚರ್ಯಾದಿಗಳು ನಿಮ್ಗೆಲ್ಲ ಪರಿಚಯ, ಕೈಯಲ್ಲಿ ನಡ್ಕೊಂಡು ಹೋಗ್ಬಿಡ್ತಾರೆ. ಬೇಕಾದ್ರೆ ಒಂದು 10-20 ಅಡಿ ಕಾಲಲ್ಲಿ ನಡೆಯೋದೇ ಕಷ್ಟ ವಹಿಸ್ತಾದ್ರೆ ಆ ಬ್ರಹ್ಮಚರ್ಯ ಗುರುಗಳ ಭಕ್ತಿ ಹೇಳಿದ್ರು. ನಮ್ಮ ಗುರುಗಳನ್ನು ಕೂಡಿಸಿದೆ ಪರ್ಯಾಯದಲ್ಲಿ 5ನೇ ಪರ್ಯಾಯ, ನೀವೇ ಕೂಡಿಂತವ್ರು, ಇಲ್ಲ ನೀವೇ ಕೂಡ್ಬೇಕಿಂತ. ಈ ವೈಭವ ನೀವು ಕೂತ್ರೆ ಮಾತ್ರ ಬರುತ್ತೆ ಅಂತ ತುಂಬ ಸಭೆಯಲ್ಲಿ ಈ ಮಹನೀಯರು ಹೇಳಿ ಗುರುಗಳ ಪೂರ್ಣಾನುಗ್ರಹವನ್ನ ಹೊಂದಿದ್ದಾರೆ. ಟೀಕಾಕೃತ್ಪಾದರು ಜಯತೀರ್ಥರಾದರಲ್ಲ, ಅದಕ್ಕೆ ಮೊದಲು ಅಕ್ಷೋಭ್ಯ ತೀರ್ಥರು ಮೊನ್ನೆ ತಿಳಿಸ್ದೇವೆ. ಅದು 18ಕ್ಕೆ ಸಂಕೇತ. ಯದ್ಯಪಿ 21 ಗ್ರಂಥಗಳನ್ನು ಟೀಕಾಕೃತ್ಪಾದರು ರಚನೆ ಮಾಡಿದ್ರು, ಟೀಕಾ ಗ್ರಂಥಗಳು ಮಾತ್ರ 18 ಆದ್ದರಿಂದ ಅದು ಜ ಎಂಬುದು 8. ಯಾವೊಂದು ಪುಷ್ಪಾಕ್ಷರಗಳು ಅದು ಮೊದಲನೇ ಯಕಾರ ಆದ್ರಿಂದ ಅಂಕಾನಾಂ ಮುಂದು ಓದ್ದಾಗ ಹೋಗ್ಬೇಕು. ಅದನ್ನ ಮಾತ್ರ ಅಂಕಾನಾಂ ಆಮಗತಿಯಿಂದ 18 ಟೀಕೆಗಳೆಲ್ಲ ರಚನೆ ಮಾಡಿದ್ರೆ ಅದರಲ್ಲಿ ಮೂರ್ಧನ್ಯ ಅಂದರೆ ನ್ಯಾಯ ಸುಧಾರಕಂತ ಇಷ್ಟ ಅರ್ಥ ಇದೆ ಅಂತ ಕಲ್ಪನಾತೀತವಾಗಬೇಕಾದ್ರೆ ಪ್ರತ್ಯಕ್ಷ ವೆಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಕ್ಕೆ ಅಂತ ಹೇಳಿದ್ರೆ 50 ಅರ್ಥಲ್ಲ. ಹೇಳುತ್ತಾ ಹೋದ್ರೆ ಶಕ್ಯತೆ ವಿಚಾರ ಶಾಸ್ತ್ರ ನಿಶ್ಚಯಸ್ತತ್ರ ಅಂತ ನವಲಕ್ಷಣತ್ವಾಧಿಕರಣದಲ್ಲಿ ಎಷ್ಟು ಅರ್ಥಗಳು ಚಂಚರೀಗತಿ ಮೇಮನಃ ಅಂತ ಅವ್ರು ಹೇಳಿದ್ದು ಎಷ್ಟು ಪ್ರಾಮಾಣಿಕ ಅಂದ್ರೆ ನ್ಯಾಯ ಸುಧಾಗ್ರಂಥವನ್ನ ಅವಗಾಹನೆ ಮಾಡಿದ್ರೆ ಅರ್ಥವಾಗುತ್ತೆ. ಇದು ನಮ್ಮ ಭಾಗ್ಯ, ಈ ಗ್ರಂಥ ಹಿಡಿಯುವ ಭಾಗ್ಯ. ಸುರಾಖ್ಯಧಿಕಾರಿಣ ಎನ್ನುವ ಜೊತೆ ಅದು ಅತೀವ ಹಾಸ್ಯ ಮಾಡ್ತಾರೆ. ಆನಂದ ತೀರ್ಥರ ವಿಶಿಷ್ಟ ವ್ಯಾಖ್ಯಾನವನ್ನ ದೇವತೆಗಳು ಮಾಡಬೇಕು, ನಾನು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹಾಸ್ಯ ಇನ್ನೇನಿದೆ? ಅಪಹಾಸ್ಯ ಅಂತ ಅವರು ಭಾವನೆ ಮಾಡ್ತಾರೆ. ಅದು ವಿನಯವೇ ಹೊರತು ಇವರು ದೇವತೆಗಳು ಅಂತ ಕೂಡ ನಮ್ಗೆ ಸಿದ್ಧ ಆಗಬೇಕು. ಟೀಕಾರ ಇವರು ದೇವತೆಗಳು ಅನ್ನೋ ಮಾತು ಅವರಿಂದನೇ. ಯಾಕೆ ಗೊತ್ತಾ, ಬೇರೆ ಯಾರು ಟೀಕಾರಾಯರು ಬರಲಿಲ್ಲ, ಇದ್ದರೂ ಕೂಡ ಟೀಕಾರಾಯರು ಅಂತ ಅವ್ರನ್ನ ಕರೆಯಲಿಲ್ಲ. ಇಂಥ ಟೀಕಾಕೃತ್ಪಾದರು 18 ಗ್ರಂಥಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರಲ್ಲ, ಯಾವುದು ನೋಡಿದ್ರು ಕೂಡ ಮನುಷ್ಯಂ ಅಂತಾರೆ. ನೋಡಿದ್ರೆ ಅಮೃತ ಜಿನಿತ ಇರುತ್ತೆ ಅಂದ್ರೆ ಅವರ ಗ್ರಂಥಗಳಲ್ಲಿ ಆ ಲಾಲಿತ್ಯ ಬೌದ್ಧರನ್ನ ಖಂಡನೆ ಮಾಡ್ಬೇಕು. ಅದು ಪಾಠ ಹೇಳ್ತಾ ಇದ್ದೆ ನಾನು ಇವತ್ತೇ. ನೋಡಿ ಆಶ್ಚರ್ಯ ಏನಪ್ಪ ಅವರಿಗೆ ಇಲ್ಲಿ ಎಷ್ಟು ಸುಲಲಿತವಾಗಿ ಏನೋ ಕಲ್ಪನೆ ಇಲ್ಲ. ಕೆಲವೊಂದ್ಸಲಿ ಮೂಲಾರೂಢ ಬೇಕಾದಷ್ಟು ವಿಷಮ ಪರ ವಾಕ್ಯಾರ್ಥ ವಿವೃತ್ತಿ ಅಂತ ನ್ಯಾಯ ಸುಧಾಕ್ಕೆ ಹೆಸರು. ಸುಧಾ ಅಂತ ಅವರೇನು ಹೆಸರಿಟ್ಟಿಲ್ಲ,
ಎಂ ನ್ಯಾಯಸುಧ ಅಂತ ಹೇಳಿದ್ದಾರೆ. ಕೂಸಲರು ಇದನ್ನ ಸೇವಿಸಬೇಕು ಅಂತ. ವಿಷಮ ಪದ ವಾಕ್ಯಾರ್ಥ ವಿವೃತ್ತಿ ಅಂತ ಟೀಕಾರಾಯರು ಪ್ರತಿಪಾದನ ಮುಕ್ತಾಯದಲ್ಲಿ ಹೀಗೆ ಕರೆದಿದ್ದಾರಲ್ಲಿ ಪದಕ್ಕರ್ಥ ಹೇಳಿ ಆಮೇಲೆ ಹೋಗ್ತಾರೆ ಅಂಬರ ಚುಂಬಿತವಾಗಿ. ಎಲ್ಲಿ ಹೋಗತ್ತವರು ವಿಚಾರಧಾರೆ ಅಂದ್ರೆ ಆಶ್ಚರ್ಯವಾಗುತ್ತೆ. ನಾವು ಅದನ್ನು ಮುಟ್ಟುವ ಭಾಗ್ಯ ದೇವರು ಕೊಟ್ಟಿದ್ದಾರಲ್ಲ. ಈ ಗ್ರಂಥವನ್ನ ವ್ಯಾಸರಾಜರು, ವಿಜೇಂದ್ರ ತೀರ್ಥರು, ರಾಯರು, ಎಲ್ಲ ಮಹನೀಯರು, ಎಲ್ಲಾ ಪ್ರಮುಖ ಜ್ಞಾನಿಗಳು ಅದರಲ್ಲಿ ಕುಣಿದಾಡಿ ಬಿಟ್ಟಿದ್ರು. ತರ್ಕೇ ಕರೋ ತಾಂಡವಂ ಅಂತ ಹೇಳಿದ್ರಲ್ಲ. ತರ್ಕಶಾಸ್ತ್ರದಲ್ಲಿ ತಾಂಡವ ನರ್ತನ ಮಾಡಿ ವ್ಯಾಸರಾಜರು ಅದನ್ನ ನಿರ್ನಾಮ ಮಾಡಿಬಿಟ್ರಲ್ಲ ತಾರ್ಕಿಕರನ್ನ. ಅವ್ರಿಗೆ ಸಿಟ್ಟು ಬಂದು ಅಮೃತೇನ ಆರ್ಜಿತ ಕೀರ್ತಿಗೆ ತಾಂಡವೇನ ವಿನಾಶಿತ ಅಂತ ಸಿಟ್ಟು ಬಂದು ತಾರ್ಕಿಕರು ಆಗಿನ ಕಾಲದಲ್ಲಿ ಈ ಮಾತನ್ನ ಅನಿವಾರ್ಯವಾಗಿ ವ್ಯಾಸರಾಜರ ಮೇಲೆ ಕಟಾಕ್ಷ ಇಟ್ಟುಬಿಟ್ರು. ಇಷ್ಟು ರೀತಿಯಲ್ಲಿ ನಮ್ಮನ್ನು ಕಾಕಾಟ್ಯವಾಗಿ ಬಿಡ್ತಲ್ಲ, ಅವ್ರ ಖಂಡನೆಗೆ ಮತ್ತೊಂದು ಉತ್ತರವೇ ಇಲ್ಲದಂತೆ ಆಗಿಬಿಡ್ತಲ್ಲ ಅಂತ ಹೇಳಿ ಚಕಿತರಾಗಿಟ್ರು ಅವರೆಲ್ಲ. ಹೀಗೆ ಟೀಕಾಕಲ್ಪಾದರ ಬಗ್ಗೆ ಕಟಾಕ್ಷ ಬಂತು ಅಂದ್ರೆ ಆ ಖಂಡನೆ ಸರಿಯಾಗಿದೆ ಅಂತ ತಾನೆ. ಶತದೂಷಣಿ ಅಂತ ಒಂದು ಗ್ರಂಥ ಇದೆ, ವೇದಾಂತ ದೇಶಿಗರು ರಚನೆ ಮಾಡಿದ್ರು. ಅದೊಂದು ಮಂಗಳ ಪದ್ಯ ಎಲ್ಲ ಆದ್ಮೇಲೆ 3ನೇ ಪದ್ಯದಲ್ಲಿ ಒಂದು ಮಾತು ಬರುತ್ತೆ. ಮತ್ಸನ್ನಿಕೃಷ್ಟ ಮಪಿವ ಮತಮಾಶ್ರಯ. ನಿಮ್ಗೆ ನಮ್ಮ ಮತ ಹಿಡುತ್ತಿಲ್ಲ, ಅವ್ರು ಯಾಕಾಗತ್ತೋ ಹೇಳೋದು. ನಮಗೆ ಸನ್ನಿಕೃಷ್ಟ ಮತ ಅಂದ್ರೆ ಅವ್ರ ವ್ಯಾಖ್ಯಾನದಲ್ಲೇ ಇದೆ, ನನ್ನ ಮಾತಲ್ಲ. ಈ ಮಧ್ವಮತವನ್ನ ಅವಲಂಬಿಸಿ ಉದ್ಧಾರ ಆಗಪ್ಪ, ಐಕ್ಯ ಚಿಂತನೆಯನ್ನ ಸರ್ವಥಾ ಮಾಡಬೇಕು ಅಂತ ಅವ್ರು ಹೇಳ್ಬೇಕಾರೆ ಅವರು ಕಂಚಿಯಲ್ಲಿದ್ದರು. ಮುಳಬಾಗಿಲಿನಲ್ಲಿ ವಾಕ್ಯಾರ್ಥ ಆಯಿತು ಅಕ್ಷೋಭ್ಯ ತೀರ್ಥರಿಗೂ ಮತ್ತೆ ನಮ್ಮ ವಿದ್ಯಾರಂಗರಿಗೆ. ಆದರೆ ಗೆದ್ದಿದ್ದು ಪ್ರತಿನಿತ್ಯ ಕೂಡ ಇಬ್ರು ಬರೋ ವಾಕ್ಯಾರ್ಥ ಕಂಚಿಗೆ ಹೋಗ್ತಾ ಇತ್ತಂತೆ ಕುದುರೆ ಮೇಲೆ. ಎಲ್ಲ ಆದ ಮೇಲೆ ಅವರೊಂದು ತೀರ್ಮಾನ ಕೊಟ್ಟು ಬರೋ ತಡವಾಯ್ತು. ಆ ತೀರ್ಪು ಗೊತ್ತಿದೆ ನಮಗೆ. ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿ ಅಚ್ಚಿನತು ಅಂತ ಅದು ಚೆನ್ನಾಗಿ ಹೊಂದತ್ತದು. ನಿನ್ನೆ ಏನು ಇಲ್ಲಿ ಹೇಳಿದೆ ಅಂತ ಕಾಣುತ್ತೆ. ಅಕ್ಷೋಭ್ಯಂ ಶೋಭಯಮ ಮಾಸ ಅಂತ ಸಿದ್ಧ ಮಾಡುತ್ತೆ. ಆದ್ರೆ ಹಸಿ ಅನ್ನೋ ಕೂಡೋದಿದೆ. ಹಸಿ ಅಂದ್ರೆ ಖಡ್ಗ ತುಂಡು ಮಾಡಬೇಕು. ಭೇದ ಜೀವಬ್ರಹ್ಮರ ಭೇದವನ್ನ ಹೇಳಿದ್ರೆ ತತ್ವಮಸಿ ಮೊದಲಾದವುಗಳು ಆ ಹಸಿನ ಎಂಬ ಇದೆಯಲ್ಲ ಉಪಮಾನ ಉಪಬನ್ನವಾಗುತ್ತೆ. ಅದು ಸೇರಿಸ್ಬೇಕಲ್ಲ, ಖಡ್ಗ ಸೇರಿಸತ್ತೋ ತುಂಡು ಮಾಡುತ್ತೋ. ತತ್ವಮಸಿ ಎಂಬ ಖಡ್ಗದಿಂದ ಅಕ್ಷೋಭ್ಯರನ್ನ ಶೋಭನೆಗೊಳಿಸ್ಬಿಟ್ರು ಅನ್ನೋದು ಅವರಿಗೆ ಅನುಕೂಲವಾಗುತ್ತೆ. ಹಸಿನ ತತ್ವಮಸಿನ ಅಂದ್ರೆ ಭೇದಕ್ಕೆ ಅನುಕೂಲ. ಬಿದುರು ವಿಧಾರಣೆ. ಇಲ್ಲಿ ವಿಧಾರಣೆ ಅಂದ್ರೆ ಸ್ವಯಂ ಭಿನ್ನನೆ. ಎಲ್ಲಿನ ಜೀವನು, ಎಲ್ಲಿ ಪರಮಾತ್ಮ, ಅವರನ್ನ ಅರ್ಥ ಮಾಡಿಕೊಂಡವರೇ ಪೂರ್ಣವಾಗಿ ಯಾರೂ ಇಲ್ಲ. ಅಮ್ಮ ಇದ್ದಾಳ ಇಲ್ಲ. ನಿತ್ಯ ನೂತನ ಕಾರುತ್ತ ನಿಗಮವಾರಿ ಮಹಾನಗರು ಸಂತೈಸದ ಅನುದಿನವು ಅನಾದ್ಯವಂತ ಕಾಲದ ಪತ್ನಿಯಾದ ಅಮ್ಮನಿಗೆ ಈ ಗಂಡ ಸಿಕ್ಕಿಲ್ಲ ಅಂದ್ರೆ ಇನ್ನು ಯಾರಿಗೂ ಸಿಕ್ಕಾದವನು ಅವಳೇ ಹೇಳ್ತಾಳಲ್ಲ, ಎಷ್ಟೋ ಆಟವ ನಿವರ್ತಂತೆ ಪ್ರಾಪ್ತ ಮನಸಾ ಸಹ ಮೇದಿನಿ ಪರಮಾಣ್ವಂದು ಕಣಂಗಳ ನೈದ ಬಹುದು ಪರಿಗಣತಿಯನು ಮಧಮನಾರಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಹರವಿರು ಬಾಡುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಹರವಿರು ಬಾಡುವುದಕ್ಕೆ. ಆ ಗುಣಗಳು ವ್ಯಾವಹಾರಿಕ, ಅದು ಅತ್ಯಂತ ಪಾರಮಾರ್ಥಿಕ. ಗುಣಗಳ ನಿಲಯವಾಗಿದ್ದಾನವನು, ಗುಣಗಳ ಸ್ವರೂಪರಾಗಿದ್ದಾನೆ. ದೋಷ ಕಿಂಚಿತ್ತೂ ಇಲ್ಲ. ನಿರ್ದೋಷ ಗುಣಪರಿಪೂರ್ಣನಾದ ನಾರಾಯಣನನ್ನ ತಿಳಿದು ಭಜನೆ ಮಾಡಿ ಅವನ ಕೃಪೆಯನ್ನು ಪಡೆದು ಏನ್ ಮಾಡಬೇಕಲ್ಲಿ ಭಗವಂತನನ್ನ ಶ್ರೇಯದಾಸ ವರ್ಗೇಪಿ ಮಾನ್, ನಿನ್ನ ದಾಸನು ಹೌದೇ ಹೌದು. ನಿನ್ನ ದಾಸರ 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 ಕಡೆಗೆ ಟೀಕಾರ ಹೇಳ. ಇಂಥ ಮಹನೀಯರ ಪಾದದ ಧೂಳಿಯ ದಾಸ್ಯವನ್ನು ನಾವು ಪಡೆದರೆ ಖಂಡಿತ ದೇವರು ಪ್ರೀತನಾಗ್ತಾನೆ. ಜೀವನದ ಉದ್ದೇಶ
ಅಪ್ಪೆಟ್ಟಿರುವ ಗುರುದ್ವಾರ ಪ್ರಸಾದವನ್ನು ಹಂಚಿಸಿ ಅಂತ ಹೇಳಿ ದೇವರ ಒಲುಮೆಯನ್ನು ಸಂಪಾದನೆ ಮಾಡಬೇಕು. 2 ಪ್ರೋಗ್ರಾಮ್ ಇದ್ರಿ ನಮಗೆ ಬದುಕಿನಲ್ಲಿ ಇರಬೇಕು. ಒಂದು ದೇವರ ಪ್ರೀತಿ ಗಳಿಸಬೇಕು, ಇನ್ನ ಅವನ ಅಪ್ರೀತಿಯನ್ನ ದೂರ ಮಾಡಿ ದಿನೇ ದೂರ ಮಾಡ್ಕೋಬೇಕು. ಅವನಿಗೆ ಇಷ್ಟವಾದದ್ದು ಮಾಡ್ತಾ ಹೋದರೆ ಪ್ರೀತರಾಗ್ತೇವೆ. ಸತ್ಯೋವನ ಧರ್ಮಂಚರ ಅದು ಕಷ್ಟ. ಅದಿಲ್ಲದೆ ದೇವರ ಪ್ರೀತಿ ಆಗುವುದಿಲ್ಲ. ಸದಾ ನಿರಸ್ತ ಕುಹಕ ಅವನು, ಯಾವ ಕುಹಕವೂ ಇಲ್ಲದ ಲಕ್ಷ್ಮೀಪತಿಯ ಒಲುಮೆ ಬೇಕ ನಮಗೆ. ನಾವು ಕುಹಕವನ್ನು ಬಿಟ್ಟು ಈ ಸ್ಥೂಲವಾದ ನಮ್ಮನ್ನು ಹಾಳು ಮಾಡುವ ದೋಷವನ್ನೆಲ್ಲ ಬಿಡಬೇಕು. ನಾವೇ ಬಿಡಲಿಕ್ಕಾಗೋದಿಲ್ಲ. ಬಿಟ್ಟವರನ್ನು ಭಕ್ತಿ ಮಾಡುವುದು ಕೂಡ ಭಗವಂತ ನಮ್ಮನ್ನ ಭಕ್ತಿ ಪಾಠದಿಂದ ಕಟ್ಟಾಗಿ ಭಗವಂತ ಎಲ್ಲಾ ದುಃಖ ಕಟ್ಟುಗಳನ್ನು ದೂರ ಮಾಡ್ತಾನೆ ಅಂತ ಹೇಳ್ತಾ ಈ ಮಾತನ್ನ ಕಟ್ಟಾಕೊಂಡು ಹೇಳಿ ನಾಳೆ ಯಥಾ ಪ್ರಕಾರ ನಿನ್ನೆ ಎಲ್ಲ ಗ್ರಂಥದ ಬಗ್ಗೆನೇ ಹೇಳ್ಬಿಟ್ಟೆ. ಆನಂದರಾಯರೆಲ್ಲ ಮುಂದೆ ಕೂತಿದ್ರು ಅಂತ ಬರೀ ಪ್ರಾಸ್ತಾವಿಕವಾಗಿ ಹೇಳಿದೀನಿ. ಎಲ್ಲ ಭಾವನೆ ಮಾಡಿ ಶ್ರೀ ಹರಿಪ್ರಿಯತ ಕೃಷ್ಣಾರ್ಪಣೆ. विमलं सदा आनन्दतीर्थमतुलं भजे लाभप्रयातेन मुकुन्दशयनायते राजराजमयते रिक्तो राघवेन्द्रन्तमाश्रये तवस्वाध्याये पूजार्थं विश्वेशं तदं वन्दे आपदामपहर्तारं लोकाभिरामं श्रीरामं भूयो ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲ. ಎಲ್ಲ ಸಮೃದ್ಧಿ ಇದೆ, ಯಾವ ಚಿಂತೆಯೂ ಇಲ್ಲ. ಆದರೆ ಒಂದೇ ಒಂದು ಕೊರಕು, ಮಕ್ಕಳಿಲ್ಲ. ಸಂತಾನ ಪ್ರಾಪ್ತಿ ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ತಾ ಇರುವ ಹೊತ್ತಿಗೆ ಸುಮಂತ್ರ ಬಂದು ಸನತ್ ಕುಮಾರನೊಂದು ಋಷಿಮುನಿಗಳ ಸಭೆಯಲ್ಲಿ ಹೇಳಿದ್ದಂತಹ ವಿಚಾರ ಅಲ್ಲಿ ಇದ್ದು ಸುಮಂತ್ರನದನ್ನು ಕೇಳಿಸಿಕೊಂಡಿದ್ದಾನೆ. ರಾಜನ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅದನ್ನು ಇವತ್ತು ದಶರಥ ಮಹಾರಾಜನಿಗೆ ನಿವೇದಿಸಿದ. ಋಷಿಶೃಂಗರೆಂಬಂತಹ ಮಹರ್ಷಿಗಳಿಂದ ಅವರು ಮಾಡುವ ಯಾಗದಿಂದಾಗಿ ದಶರಥ ಮಹಾರಾಜನಿಗೆ ಸಂತತಿ ಪ್ರಾಪ್ತವಾಗುತ್ತದೆ. ಅಂಗದೇಶದ ರಾಜ ರೋಮಪಾದನಿಗೆ ಅವನ ದೇಶದಲ್ಲಿ ಬರಗಾಲ ಬಂದಿತ್ತು. ಋಷಿಮುನಿಗಳೆಲ್ಲ ಋಷಿಶೃಂಗವನ್ನು ಕರ್ಕೊಂಬ, ಬರ ಪರಿಹಾರ ಆಗತ್ತೆ ಅಂತ ಹೇಳ್ಕೊಂಡು ತಿಳಿಸಿದ್ರು. ಅದರಂತೆ ಬಹಳ ಉಪಾಯದಿಂದ ಅಂಗರಾಜ ಹೋಗಿ ತನ್ನ ಸೇವಕಿಯರ ಮೂಲಕ ಋಷಿಶೃಂಗರನ್ನು ಕರೆಸಿಕೊಂಡ. ಅವರ ತಪಪ್ರಭಾವದಿಂದ ಅವರೇನು ನಗರದೊಳಗೆ ಪ್ರವೇಶ ಮಾಡದ ಇವು ಭಾರೀ ಮಳೆ, ಎಲ್ಲೆಡೆ ಸುವೃಷ್ಟಿ. ಅಂಗರಾಜ ತನ್ನ ಮಗಳಾದ ಶಾಂತಿಯನ್ನು ಋಷಿಶೃಂಗ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ. ಅವರು ಇನ್ನೂ ಸುಖವಾಗಿ ಅಂತಃಪುರದಲ್ಲಿ ನೆಲೆಸಿದ್ದಾರೆ. ಇಷ್ಟು ವಿಚಾರಗಳು ಈಗ ನಡೆದು ಹೋಗಿದ್ದಾರೆ. ಇನ್ನು ಉಳಿದಿರುವ ವಿಚಾರ ಸುಮಂತ್ರ ಅಂತ ಇದ್ದಾನೆ. ಸನತ್ ಕುಮಾರ ಮಹರ್ಷಿಗಳು ಎಲ್ಲ ಅಂದಿದ್ರು ಅದರಲ್ಲಿ ಅರ್ಧ ಗಂಟ ಈಗಾಗಲೇ ನಡೆದು ಹೋಗಿದೆ. ಈ ವಿಚಾರವನ್ನು ಅವರು ತಿಳಿಸಿದ್ರು. ಈಗ ನೀನು ಹೋಗಿ ಆ ಋಷಿಶೃಂಗರನ್ನು ಕರೆಸಿಕೊಂಡು ಬಾ,
ಅವರ ಮೂಲಕ ಯಜ್ಞವನ್ನು ನೆರವೇರಿಸು ಸಂತತಿಯಾಗತ್ತೆ. ಇದು ಸನತ್ಕುಮಾರರು ದಶರಥ ರಾಜನ ಸಂತತಿ ಕುರಿತಾಗಿ ಅಂದಿರತಕ್ಕಂತಹ ಮಾತು. ನಾನು ಅದನ್ನು ಕೇಳಿಸಿಕೊಂಡಿದ್ದೇನೆ. ಮುಂದುವರೆ. ದಶರಥ ಮಹಾರಾಜ ಸುಮಂತ್ರನ ಮಾತಿನಂತೆ ಅಂಗದೇಶದ ದೂರ ಇರುವ ತಿಪ್ಪಳಿಗೆ ನಡೆದಿದ್ದಾನೆ. ततो राजा यथा योग्यं पूजाचक्रे विशेषतः सखित्वाद्यर्थवैराज्यः पृष्ठे प्रकृष्टेनान्तरात्मना रोमपादेन चाख्यातं ऋषिपुत्राय धीमते. ದಶರಥ ಮಹಾರಾಜ ಅಂಗರಾಜನನ್ನು ರೋಮಪಾದವನ್ನು ತೆಗೆದುಕೊಂಡಿದ್ದಾನೆ. ಋಷಿಗಳನ್ನು ಕಳುಹಿಸಿಕೊಡು. ರೋಮಪಾದನ್ನು ಒಪ್ಪಿಕೊಂಡಿದ್ದಾನೆ. ದಶರಥ ಮಹಾರಾಜ ಬಹುಕಾಲ ಆ ರೋಮಪಾದನ ರಾಜ್ಯದಲ್ಲಿ ಉಳಿದುಕೊಂಡು ಅಲ್ಲಿಂದ ಹೊರಟಿದ್ದಾನೆ. ಅಂತಃಪುರಂ ಪ್ರವೇಶೇನ ಪೂಜಾಕೃತ್ವಾದ ಶಾಸ್ತ್ರತಃ ಕೃತಕೃತ್ಯಂ ತದಾತ್ಮೀರೇಂದ್ರಸ್ಯೋಪಹ ಉಪವಾಹನಃ. ಋಷಿಶೃಂಗರು ದಶರಥ ರಾಜನ ಅಯೋಧ್ಯೆಗೆ ಬಂದಿದ್ದಾರೆ. ದಶರಥ ಮಹಾರಾಜ ತನ್ನ ಕೆಲಸ ಆಗೋಯಿತು ಅಂತ ಹೇಳ್ಕೊಂಡು ಅಷ್ಟರ ಮಟ್ಟಿಗೆ ಸಂತೋಷ ಪಟ್ಟಿದ್ದಾರೆ. ಕಾಲ ಕಳೆದಿದೆ. ವಸಂತ ಮಾಸದ ಒಂದು ದಿನ ದಶರಥ ಮಹಾರಾಜ ಋಷಿಶೃಂಗನನ್ನು ಕರೆಸಿ ಅವನು ಕರೆಸಿದ ಕಾರಣವನ್ನು ಅವರ ಮುಂದೆ ನಿವೇದಿಸಿಕೊಡ್ತಾ ಇದ್ದಾನೆ. ಯಜ್ಞಾಯ ಪ್ರಯಾಮಾಸ ಸಂತಾನಾರ್ಥಂ ಪುರಸ್ಕೃತ ರಾಜಾನಂ ವಾಚ ವಸುಧಾರಿ. ತನ್ನ ಬಯಕೆಯನ್ನೆಲ್ಲ ಮುಂದಿಟ್ಟ. ಸಂತತಿ ಆಗಬೇಕಾಗಿದೆ, ಅದಕ್ಕೋಸ್ಕರ ಅಶ್ವಮೇಧ ಯಾಗ ಆಗಬೇಕಾಗಿದೆ, ತಾವನ್ನು ನಡೆಸಿಕೊಡ್ಬೇಕು. ಋಷಿಶೃಂಗರು ಅದನ್ನು ಒಪ್ಪಿಕೊಂಡರು. ಬೇಕಾಗಿರುವ ವ್ಯವಸ್ಥೆಗೆ ಮಂತ್ರಿಗಳನ್ನು ಕರೆಸಿದ್ರು, ವ್ಯಕ್ತಿಗಳನ್ನು ಕರೆಸಿದ್ರು. ಏನೆಲ್ಲ ಮುಂದೆ ವ್ಯವಸ್ಥೆಗಳು ನಡೀಬೇಕು ಅನ್ನೋದನ್ನೆಲ್ಲ ತಿಳಿಸಿದ್ರು. ರಾಜ ಅವ ತುಂಬಿದ ಸಭೆಯಲ್ಲಿ ಅಂತ ಇದ್ದಾನೆ. ಮಮ ತಾದಪ್ಯ ಮಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ಪುತ್ರಾರ್ಥಂ ಅಯಮೇಧೇನ ಯಕ್ಷಾಮಿ ಮಧ್ಯ ಮಮ. ವಸಿಷ್ಠ ಪ್ರಮುಖ ಸರ್ವೇ ಪಾರ್ಥಿವಸ್ಯ ಮುಖಾಚ್ಯುತಂ ಋಷಿಶೃಂಗ ಪುರೋಧಾಶ್ಚ ಮೃತ್ಯುಜ ಪ್ರಕೃತಿಂ ಸದಾ ಸಂಭಾರ ಸತ್ಪ್ರಿಯಂತಾಂತೆ. ನಿನ್ನ ಕಾರ್ಯವನ್ನು ನಾವು ನಡೆಸಿಕೊಡ್ತೇವೆ, ಅದಕ್ಕೆ ಬೇಕಾಗಿರುವ ಸಿದ್ಧತೆಯೆಲ್ಲ ನಡೆಯಲಿ. ಎಲ್ಲಿ ವಿಶಾಲವಾಗಿರತಕ್ಕಂತಹ ಯಜ್ಞ ವೇದಿಕೆಗಳೆಲ್ಲ ನಡೆಯಬೇಕು. ಸದೈವಾಶ್ವೋತ್ತರೇ ತೀರೆ ಯಜ್ಞ ಭೂಮಿ ರುಚೀಯತ ಸರ್ವಥಾ ಪ್ರಾಪ್ತೈ ಪುತ್ರನ್ನು ಚತುರ ಅಮಿತ ವಿಕ್ರಮ. 4 ಮಂದಿ ಮಕ್ಕಳನ್ನು ಪಡೆಯಿಸಿ ಯಜ್ಞದ ಸಿದ್ಧತೆಯನ್ನು ಪ್ರಮುಖ ಆಗಿದೆ. ಎಲ್ಲಿ ಸದೆಯೂ ತೀರುತ್ತೆ. ಇವತ್ತೇ ನಮಗೆ ಆ ವ್ಯವಸ್ಥೆಗಳೆಲ್ಲ ಹಾಗೆ ಒಂದು ಭಾಗವನ್ನು ನಾವು ಹೇಳಬೇಕು ಅಂತಿದ್ರೆ, ಮೊನ್ನೆ ಏನು ಪ್ರಯಾಗದಲ್ಲಿ ಕುಂಭಮೇಳ ನಡೆಯಿತು. ಆ ಕಾಲದಲ್ಲಿ ಏನೆಲ್ಲ ಸಿದ್ಧತೆಗಳು ನಡೆದಿದ್ವು, ಅಂತಹ ಸಿದ್ಧತೆಗಳ ಚಿತ್ರಣ ರಾಮಾಯಣದಲ್ಲಿ ಇಲ್ಲಿ ಕಾಣ್ತಾ ಇದೆ. ಅಂತಹ ವ್ಯವಸ್ಥೆ ಪುನಃ ಪ್ರಾಪ್ತಿ ವಸಂತೇತು. 1 ವರ್ಷದ ತಯಾರಿಯ ಕೆಲಸ. 1 ವರ್ಷ ಈ ಯಜ್ಞ ವೇದಿಕೆಗೆ, ಯಜ್ಞ ಭೂಮಿಗೆ ಬೇಕಾಗಿರುವ ಎಲ್ಲ ತಯಾರಿಗಳು. ಮರು ವರ್ಷದ ವಸಂತ ಮಾಸ ಪುನಃ ಹೋಗಿ ಶಿಷ್ಯನನ್ನು ಕರೆದು ಯಜ್ಞ ಪ್ರಾರಂಭ ಮಾಡೋಣ. ಯಜ್ಞೋ ಮೇ ಕ್ರಿಯತಾಂ ಪ್ರಜ್ಞಾನ್ ಯಥೋಕ್ತಂ ಮುನಿ ಪುಂಗವ. ವಸಿಷ್ಠರ ಮುಂದೆ ಋಷಿಶೃಂಗರ ಮುಂದೆ ನಿವೇದಿಸಿಕೊಂಡಿದ್ದಾರೆ.
ಆ ಯಜ್ಞಶಾಲೆಗಳಲ್ಲಿ ಹಾಗಿದ್ವು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇದೊಂದು ಹೊಸ ನಗರ. ಒಂದು ನಗರದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಅಂತಹ ಎಲ್ಲ ವ್ಯವಸ್ಥೆಗಳು ಅಲ್ಲಿದ್ದಾವೆ. ಅದು ಇನ್ನೊಂದು ಹೊಸದಾಗಿರ್ತಕ್ಕಂತಹ ನಗರ ನಿರ್ಮಾಣ. ನಾನಾ ದೇಶದಿಂದ ರಾಜರು ಬರಬೇಕು. ಆಗತಾನಾಂ ಸುದೂರಾಜ್ಯ ಪಾರ್ಥಿವಾನ ಪೃಥಕ್ ಪೃಥಗೆ ವಾದಿ ವಾರಣ ಶಾಲಾಶ ಹೃದಾ ಶಯ್ಯಾಗ್ರಹಾಣಿಕ. ನಾನಾ ದೇಶದಿಂದ ಅದೆಲ್ಲ ಬರ್ತಾರೆ. ಅವರಿಗೆಲ್ಲ ಬಗೆಯ ವ್ಯವಸ್ಥೆ, ರಾಜನಿಗೆ ಪ್ರತ್ಯೇಕ ವ್ಯವಸ್ಥೆ. ಬರುವವರು ರಾಜರು ಅವರ ಸೈನ್ಯ ಸಮೇತ ಬರ್ತಾರೆ. ಮಾನವರು ಮಾತ್ರ ಅಲ್ಲ, ಆನೆ ಕುದುರೆ ಒಂಟೆ ಸೈನ್ಯ ಸಮೇತ ಬರ್ತಾರೆ. ಹಾಗಾಗಿ ಕೇವಲ ರಾಜರಿಗೆ ಮನುಷ್ಯರಿಗೆ ಮಾತ್ರ ಅಷ್ಟೇ ಅಲ್ಲ, ವಾದಿ ವಾರಣ ಶಾಲಾಷ್ಟ ರಥಾನ ಶಯ್ಯಾಗ್ರಹಾಣಿತ ಅವುಗಳಿಗೂ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ಅವರ ಜೊತೆಗೆ ಸೈನಿಕರು ಬರ್ತಾರೆ. ಹಠಾನಾಂ ಅಹದಾಪಾಸಾಹ ವೈದೇಶಿಕ ನಿವಾಸಿನಾಂ ದೂರ ದೂರದ ದೇಶಗಳಿಂದ ಸೈನಿಕರು ಬಂದಿರ್ತಾರೆ. ಅವರಿಗೂ ಎಲ್ಲ ವ್ಯವಸ್ಥೆ ಆಗಬೇಕು. ಪಟ್ಟಣಿಗಳು ಬರ್ತಾರೆ. ತಥಾ ಮೂರು ಜನಸ್ಯಾಪಿ ಜನಸ್ಯ ಬಹುಶೋಭನ ವ್ಯವಸ್ಥೆ ಹಾಗಿರಬೇಕು. ಬಂದವರಿಗೆಲ್ಲ ಪುಷ್ಕಳವಾದ ಭೋಜನ ನಡೀಬೇಕು. ಆದನಂತಾರೆ ವಸಿಷ್ಠರು ದಾತವ್ಯವನ್ನು ವಿಧಿವತ್ ಸತ್ಕೃತ್ಯ ನತ್ತು ಲೀಲಯ. ದಶರಥ ಮಹಾರಾಜನ ಪುರೋಹಿತರಾಗಿರತಕ್ಕಂತಹ ವಸಿಷ್ಠರು ಕಾರ್ಯಕರ್ತರಿಗೆಲ್ಲ ಕರೆದು ಆದೇಶ ಕೊಡ್ತಾ ಇದ್ದಾರೆ. ದಾತವ್ಯಮನ್ನಂ ವಿಧಿವತ್ ಕ್ರಮ ಪ್ರಕಾರವಾಗಿರತಕ್ಕಂತಹ ಪುಷ್ಕಳವಾಗಿರತಕ್ಕಂತಹ ಭೋಜನವನ್ನು ನೀಡಬೇಕು. ಹಾಗೆ ಸತ್ಕೃತ್ಯ ಸತ್ಕಾರಪೂರ್ವಕವಾಗಿ ನೀಡಬೇಕು. ಅದು ಹೇಳಯ ಸತ್ಕೃತ್ಯ ಅಂತ ಹೇಳಿದ ಮೇಲೂ ಕೂಡ ಮತ್ತಿನ್ನು ಹಿಂಗೆ ಮಾತ್ರ ಸೇರಿಸ್ತಾ ಇದ್ದಾರೆ. ಅದು ಹೇಳಯ ಅವಧಿಯಲ್ಲಿ ಸಲ್ಲದು. ಯಾರಿಗೆ ಸರ್ವೇ ವರ್ಣ ಯಥಾ ಪೂಜಾ ಪ್ರಾಪ್ನುವಂತೆ ಸುಸತ್ಕೃತ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಶೂದ್ರರು ಅವರು ಇವರು ಅಂತಿಲ್ಲ. ಸಂಪ್ರದಾಯದಲ್ಲಿ ಯಜ್ಞಯಾಗಗಳ ಬಗೆಯನ್ನು ತಿಳಿಸುವ ನಾಟಕಗಳು ಅಂತಾರೆ. ಅಲ್ಲಿ ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿಕೀಟಗಳಿಗೂ ನಾಯಿಗಳಿಗೂ ಆಹಾರ ಹಾಕಬೇಕು ಅಂತ ಸರ್ಕಾರಪೂರ್ವಕವಾಗಿ. ಮತ್ತೆ ಮತ್ತೆ ನಚಾವಜ್ಞಂ ಪ್ರಯೋಕ್ತವ್ಯ ಕಾಮ ಕ್ರೋಧ ವಶಾದಪಿ. ಕಾಮ ಕ್ರೋಧ ಇವುಗಳಲ್ಲಿ ಎಡೆಯಿರಬಾರದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಜ್ಞೆ ಅನಾಥರ ಸಲ ಯಾರಿಗೂ ಕೂಡ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರಲ್ಲ, ಕಾರ್ಯಕರ್ತರು ಯಾರಿದ್ದಾರೆ, ಕೆಲಸದವರು ಯಾರಿದ್ದಾರೆ, ಅವರಿಗೂ ಕೂಡ ತೇಷಾಮಪಿ ವಿಶೇಷೇಣ ಪೂಜಾ ಕಾರ್ಯನ ಯಥಾಕ್ರಮಂ ಯಜ್ಞಕರ್ಮಸೇ ಜಿಗ್ರಾಹ ಪುರುಷಾಃ ಶೀಲ್ಪಿನ ಸ್ವತಃ. ಅವರಿಗೂ ಕೂಡ ತೇಷಾಮಪಿ ವಿಶೇಷೇಣ ಪೂಜಾ ಕಾರ್ಯ ಯಥಾಕ್ರಮಂ. ಹೇಗೆ ಯೇಷು ಸಂಪೂಜಿತ ಸರ್ವೇ ವಸುಭಿ ಭೋಜಾಯ. ಹೊಟ್ಟೆ ತುಂಬ ಊಟ ಆಗಬೇಕು, ಕೈ ತುಂಬ ದಕ್ಷಿಣ ಕಳೆದುಕೊಳ್ಳಿ. ಯಥಾ ಸಂಪೂರ್ಣ ಸುವಿಹಿತನು ನ ಕಿಂಚಿತ್ ಪರಿಹ್ಯತೆ. ಯಾವ ವ್ಯವಸ್ಥೆಯಲ್ಲೂ ಕೂಡ ಕಿಂಚಿತ್ತು ತೊಡಕು ಉಂಟಾಗಿರಬಾರದು. ತಥಾ ಭವಂತ ಕುರುವಂತು ಪ್ರೀತಿಯುಕ್ತಿಯನ್ನು ವಸಿಷ್ಠರು ಆ ಎಲ್ಲ ಕಾರ್ಯಗಳನ್ನು ಕರೆದು ಅಂದಿರುವ ಮಾತು, ಹೀಗೆ ನೀವೆಲ್ಲರೂ ಕೂಡ ಈ ಕಾರ್ಯವನ್ನು ಮಾಡಿಕೊಡಬೇಕು ಪ್ರೀತಿಯುಕ್ತಿಯನ್ನು ಸಹ. ದಶರಥ ಮಹಾರಾಜರ ಮೇಲಿನ ಪ್ರೀತಿಯಿಂದಾಗಿ ಇದು ಆದೇಶ ಭಯದಿಂದ ಮಾಡುವಂತಹದ್ದಲ್ಲ, ಪ್ರೀತಿಯಿಂದ ಮಾಡಬೇಕು, ಪ್ರೀತಿಯಿಂದ ಅಲ್ಲ. ಅವರೆಲ್ಲರೂ ಅಂತಾರೆ ಸರ್ವೇ ಸಮಾಗಮ್ಯ
ವಸಿಷ್ಠಂ ಇದಮಬ್ರುವನ್ ಯಥೇಷ್ಟಂ ತತ್ಸುವಿಹಿತಂ ನ ಕಿಂಚಿತ್ ಪರಿಹೀಯತೆ. ಕಿಂಚಿತ್ತೂ ಕೊರತೆ ಇಲ್ಲದಂತೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ, ಸಿದ್ಧರಿದ್ದೇವೆ. ವಸಿಷ್ಠರು ಈಗ ಸುಮಂತ್ರನ ತೆಗೆದುಕೊಳ್ತಾ ಇದ್ದಾರೆ. ವ್ಯವಸ್ಥೆಗಳೆಲ್ಲ ಸಿದ್ಧವಾಗಿದೆ ಅಂತ ಹೇಳಿಕೊಂಡು ಆಯಾಯ ಕಾರ್ಯಗಳಲ್ಲಿ ನಿಯುಕ್ತರಾಗಿರತಕ್ಕಂಥ ವ್ಯಕ್ತಿಗಳನ್ನು ತಿಳಿಸಿದ ಬಳಿಕ ಸುಮಂತ್ರ ದೇಶ ವಿದೇಶಗಳಿಗೆ ಹೋಗಿ ರಾಜಾದಿರಾಜರನ್ನೆಲ್ಲ ಆಹ್ವಾನ ಕರೆಯುತ್ತಾ ತದ ಸುಮಂತ್ರ ಮಹೂಯ ವಸಿಷ್ಠ ವಾಕ್ಯಮ ಬರಬೇಕು. ನಿಮಂತ್ರಯಸ್ವ ನೃಪತೀನ್, ನಿಮಂತ್ರಯಸ್ವ ನೃಪತೀನ್. ನಿಮಂತ್ರಣ ಆಮಂತ್ರಣ ಅಲ್ಲ. ಆಮಂತ್ರಣ ಅಂದ್ರೆ ಒಂದ್ರು ಬರ್ಬೋದು, ಬಿಡ್ರು ಬಿಡ್ಬೋದು. ನಿಮಂತ್ರಣ ಅಂದ್ರೆ ಹಾಗಲ್ಲ, ಅಗತ್ಯ ಬರಲೇಬೇಕು. ವಿವಾಹದಂತಹ ಒಂದು ಸಮಾರಂಭ, ಎಲ್ಲರಿಗೂ ಆಮಂತ್ರಣ. ಅಡುಗೆ ಭಟ್ರಿಗೆ, ಪುರೋಹಿತರಿಗೆ, ಚಪ್ಪರ ಹಾಕುವವರಿಗೆ, ಇವರಿಗೆಲ್ಲ ವಾನದವರಿಗೆ ನಿಮಂತ್ರಣ, ಅವರಿಗೆಲ್ಲ ನಿಮಂತ್ರಣ. ಊರ ಮಂದಿಗೆ ಆಮಂತ್ರಣ. ಒಂದು ವೇಳೆ ಬಂದಿಲ್ಲ ಅಂತಂದ್ರೂ ಕೂಡ ನಡೆದು ಹೋಗುತ್ತೆ. ಆದ್ರೆ ಇವರೇ ಮೂಲಭೂತ ವ್ಯವಸ್ಥಾಪಕರೆಲ್ಲ ಇಲ್ಲ ಅಂತ ಹೇಳಿದ್ರೆ ನಡೆಯುತ್ತೆ. ಹಾಗೆ ಬರಲಿ ನಿಮಂತ್ರಣ. ಅದರಂತೆ ಎಲ್ಲ ರಾಜ್ಯದಲ್ಲಿ ಕೂಡ ನಿಮಂತ್ರಣ ಕೊಡು, ನಿಮಂತ್ರಣ ಕೊಡು, ಆಮಂತ್ರಣ ನಿಮಂತ್ರಣ ಕೊಡು. ನಿಮಂತ್ರಯತ್ನ ನೃಪತೀನ್ ಪೃಥಿವಿಯ ನಿಯೋಜಕ ಧಾರ್ಮಿಕರು ಅಂತ ಯಾರಿದ್ದಾರೆ ಅವರೆಲ್ಲ ಬ್ರಾಹ್ಮಣ, ನಕ್ಷತ್ರಿಯ, ವೈಶ್ಯ, ಶೂದ್ರಮಶೈವ ಸಹಸ್ರಶಃ ಸಮಾನಯಸ್ವ. ಯಾರಿಗೆ ಸತ್ಕೃತ್ಯ ಸರ್ವದೇಶೇಷು ಮಾನವಾನ್, ಅಲ್ಲೇ ಹೋಗಿ ಸತ್ಕಾರ ಮಾಡಿವರಿಗೆ ಅವರು ಕರೆತರಬೇಕು. ಬಂದ ಮೇಲೆ ಸತ್ಕಾರ ಅಷ್ಟೇ ಅಲ್ಲ, ಅಲ್ಲಿವರೆಗೆ ಸತ್ಕಾರ ಮಾಡಿ ಅವರನ್ನು ನಿಮಂತ್ರಣ ಕೊಡಬೇಕು. ಹಾಗೆ ಅವರು ಕರೆತಾರೆ. ಯಾರ್ಯಾರು ಅವರ ಹೆಸರನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅಧಿಪತಿ ಶೂರನ್ ಜನನ ಸತ್ಯವಾದಿನ ಬೇರೆಲ್ಲ ಬಳಿಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೊಟ್ಟು ಕಳುಹಿಸುವುದು. ಜನಕ ದಶರಥ ಮಹಾರಾಜನಿಗೆ ದೊಡ್ಡ ಮಿತ್ರ. ಅವನ ಬಳಿಗೆ ಮಾತ್ರ ನೀನೇ ಬರಬೇಕು, ಅವನ ಬಳಿಗೆ ನೀನೇ ಹೋಗಬೇಕು. ಪೂರ್ವ ಸಂಬಂಧ ಅದಕ್ಕೆ ಪೂರ್ವ ಪ್ರವೀಣತೆ ರಾಷ್ಟ್ರಪತಿ ಬರಲಿ ಎಲ್ಲ ಉಲ್ಲೇಖ ಮಾಡಿ ಅಂತಾರೆ. ದಾಕ್ಷಿಣಾತ್ಯ ನರೇಂದ್ರಾಂಶ ಉತ್ತರೆಯರು ಸರಿ ಅಷ್ಟೇ ಅಲ್ಲ, ದಕ್ಷಿಣ ದಿಕ್ಕಿಗೂ ಹೋಗಬೇಕು, ದಕ್ಷಿಣ ಭಾರತಕ್ಕೂ ಬರಬೇಕು. ಅಲ್ಲಿ ಕೂಡ ರಾಜನಿಗೆ ಆಪ್ತರಾಗಿರತಕ್ಕಂತಹ ರಾಜರು ಅನೇಕ ಮಂದಿದ್ದಾರೆ, ಅವರನ್ನೂ ಕರೆದ. ದಾಕ್ಷಿಣಾತ್ಯ ನರೇಂದ್ರಾಂಶ ಸಮಸ್ತ ನಾರಾಯಣ ಸಮಸ್ತ ನಾರಾಯಣ ಸಂತಿಷ್ಠಾಶಯೇ ರಾಜಾಮೀತಾರೆ. ವಸಿಷ್ಠರ ಆದೇಶವನ್ನು ಸ್ವೀಕರಿಸಿ ಸುಮಂತ್ರ ಹೊರಡಿದ್ದಾನೆ. ಸ್ವಯಮೇವ ಹಿ ಧರ್ಮಾತ್ಮ ಪ್ರಯಾಸ ದುರಿಶಾಸನ. ವಸಿಷ್ಠರ ಆದೇಶ ಆನೇ ಹೊರಡಿದ್ದಾನೆ. ಈ ನಡುವೆ ಏನೇನೆಲ್ಲ ವ್ಯವಸ್ಥೆಗಳಾಗಿದ್ದಾವೆ ಆ ವ್ಯವಸ್ಥಾಪಕರು ಎಲ್ಲ ಬಂದು ವಸಿಷ್ಠರಿಗೆ ವರದಿ ಒಪ್ಪಿಸ್ತಾ ಇದ್ದಾರೆ. ಇಂತಹ ಕೆಲಸ ಆಗಿದೆ, ಇಲ್ಲಿ ಹೀಗಾಗಿದೆ, ಅಲ್ಲಿ ಹೀಗಾಗಿದೆ, ಕೊಟ್ಟಿರುವ ಆದೇಶವನ್ನು ಪಾಲನೆ ಮಾಡಿದ್ದೇವೆ, ಇಷ್ಟು ಪರಿಪಾಲನೆ ಮಾಡಿದ್ದೇವೆ, ಎಲ್ಲ ಸರ್ವಂ ನಿವೇದನೆಯಂತಿಷ್ಟ ಯಜ್ಞೆ ಯದುಪಕಲ್ಪಿತಂ. ಏನೇನು ವ್ಯವಸ್ಥೆಗಳು ಎಲ್ಲದನ್ನು ವರದಿ ಒಪ್ಪಿಸ್ತಾ ಇದ್ದಾರೆ. ಅಂತಹ ವ್ಯವಸ್ಥೆಗಳು ತದತ್ಪ್ರೀತೋ ವಿಜಯಶ್ರೇಷ್ಠ ಸರ್ವಾನುಗ್ರಹಿ ಎಲ್ಲ ಈ ವ್ಯವಸ್ಥೆಗಳನ್ನು ನೋಡಿ ಸಂತೋಷಗೊಂಡಿದ್ದಾರೆ. ಮತ್ತೆ ಮತ್ತೆ ಪುನಃ ಇನ್ನೊಂದು ಹೇಳಿದ್ದಾರೆ. ಅವಜ್ಞೆಯ ನದಾತವ್ಯಂ ಕಸ್ಯಚಿತ್ ಲೀಲಯಾಪ್ಯೋ ಅವಜ್ಞೆಯ ಕೃತಂ ಹನ್ಯಾದ್ ದಾರಾವನಾತ್ಮ ಸಂಶಯ. ಇನ್ನೊಮ್ಮೆ ಅಂತ ಇದ್ದಾರೆ, ದಾನ ದಕ್ಷಿಣೆ ಭೋಜನ ಎದ್ದಿಡೋ ಹೊತ್ತಿಗೆ, ಬಂದ ಅತಿಥಿಗಳನ್ನು ಸತ್ಕರಿಸುವ ಹೊತ್ತಿಗೆ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಅವಜ್ಞಾ ತಿರಸ್ಕಾರ ಇಲ್ಲೂ ಇರಬಾರದು. ಯಾಕೆಂದ್ರೆ ಕಾರಣ ಕೊಟ್ಟಾಗ ಇಲ್ಲಿ ಅವಜ್ಞೆಯಾಗದ ಅನ್ಯಾದಾಕಾರನ್ನಾಗುವ ಸಂಶಯ. ಯಾರು ದಾನ ಮಾಡುವವರಿದ್ದಾರೆ, ಯಾರು ರಾಜನ ಪರವಾಗಿ ಕೆಲಸ ನಡೆಯುತ್ತಾ ಇದೆ, ಅವರಿಗೆ ಇದು ವಿನಾಶ ಕಾರಣ. ಯಾವುದು ಅವಜ್ಞೆಯ ಮಾಡಿದ್ರೆ, ತಿರಸ್ಕಾರದಿಂದ ಮಾಡಿದ್ರೆ
ಯಾವ ರಾಜನ ಕ್ಷೇಮಕ್ಕೋಸ್ಕರ ಉಳಿದಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ, ಅಲ್ಲಿ ಇಂತಹ ಅಪರಾಧಗಳು ಸೇರಿಕೊಂಡು ಅಂತ ಹೇಳಿದ್ರೆ ಅದೊಂದು ರಾಜನೇ ಮಾಡಿದ ಎಲ್ಲ ವ್ಯವಸ್ಥೆಗಳು ಕೂಡ ವ್ಯರ್ಥ ಆಗಿ ಹೋಗ್ತಾರೆ. ಹಾಗಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಾವೆಲ್ಲ ಹೊಸಕರ ಈ ಮಾತನ್ನು ಗಮನಿಸಬೇಕು. ನಮ್ಮಲ್ಲೆಲ್ಲ ಇಂತಹ ಸಮಾರಂಭಗಳು ಉತ್ಸವಗಳು ಆಗುವಂತೆಯೇ ನಾವು ಎಷ್ಟು ಜಾಗೃತರಾಗಿರಬೇಕು, ನಾವೆಷ್ಟು ಜಾಗೃತರಾಗಿರಬೇಕು. ಭಗವಂತ ಗುಡಿಯೊಳಗೆ ನಾವು ಹೇಗೆ ಆರಾಧನೆ ಮಾಡ್ತೇವೆ, ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ಪ್ರಸಿದ್ಧರು ನಾಮೋಪನಿಷತ್ನನ್ನು ಕಂಡಿದ್ದೇವೆ. ಅತಿಥಿಗಳ ಸತ್ಕಾರ ಹಾಗೆ ಮಾಡಬೇಕು. ಅವರು ಒಂದು ವೇಳೆ ಸತ್ಕೃತರ ಆಗಲೇ ಹೋದ್ರು ಅಂತಂದ್ರೆ ನಮಗೆ ಏನೆಲ್ಲ ನಾವು ಈ ತನಕ ಮಾಡಿದ ಸತ್ಕಾರ ಪುಣ್ಯ ಇದೆ ಅದನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅವರಿಗೆ ಇರುವುದೇ ಇಲ್ಲ. ಹಾಗಾಗಿ ಈ ಜಾಗೃತಿ ಇದೆ. ವ್ಯವಸ್ಥೆಯನ್ನೆಲ್ಲ ಗಮನಿಸಿದ ಬಳಿಕ, ಅವರೆಲ್ಲರ ವರದಿ ಬಂದ ಬಳಿಕ ವಸಿಷ್ಠರು ರಾಜನ ಬಳಿಗೆ ಬಂದು ಇನ್ನು ನಾವು ಅಂತ ಇದ್ದಾರೆ. ಅದು ವಸಿಷ್ಠ ಸುಪ್ರೀತ ರಾಜನ ಪ್ರವೀಣ ಉಪಯಾಸರ ನರೋಗ್ಯಕರ ರಾಜಾನ ಶಾಸನ ರಾಜರೆಲ್ಲ ಬಂದಿದ್ದಾರೆ, ನಾವಿನ್ನು ಹೋಗೋಣ. ತಥಾ ವಸಿಷ್ಠ ವಚನಾದ ವಿಶ್ವೇಶ್ವರ ಉಭಯೋ ದಿವಸೇ ನಕ್ಷತ್ರೇ ದಿವ್ಯ ದೋಷದೀಪದಿ. ರಾಜ ಹೊರಟ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಈ ಋಷಿಶೃಂಗಾರಿ ಮಹರ್ಷಿಗಳು ಕೂಡ ಸಾಲು ಸಾಲಾಗಿ ಅಲ್ಲಿಗೆ ಹೊರಟಿದ್ದಾರೆ. ಯಜ್ಞೀಯ ಅಶ್ವವನ್ನು ಪೂಜಿಸಿ ಕಳುಹಿಸಿದ್ದಾಗಿದೆ. ಒಂದು ವರ್ಷ ಪರ್ಯಂತ ದೇಶವನ್ನೆಲ್ಲ ಸುತ್ತಾಡಿಕೊಂಡು ಮರಳಿಗೊಂಡಿದೆ. ಅದರ ಸಂವತ್ಸರೇ ಪೂರ್ಣೆ ತಸ್ಮಿನ್ ಪ್ರಾಪ್ತಿಯ ತುರಂಗಮೇ ಸರೈವಾಷ್ಟ ಉತ್ತರೆಯ ತೀರೆ ರಾಜ್ಯ ಯಜ್ಞೋ ಅಭ್ಯವರ್ತ. ಒಂದು ವರ್ಷ ಕಾಲ ಯಜ್ಞೀಯ ಅಶ್ವಮೇಧದ ಯಾಗದಲ್ಲಿ ಹವಿಸ್ಸಾಗಿ ನೀಡುವಂತಹ ಏನು ಅಶ್ವದ ಯಾವ ಅಭಾವವನ್ನು ನೀಡಬೇಕು, ಆ ಅಶ್ವ ಒಂದು ವರ್ಷ ಕಾಲ ದೇಶ ಪೂರ ಸುತ್ತಾಡಿಕೊಂಡು ಬಂದಿದೆ. ಸರಯೂ ತೀರದಲ್ಲಿ, ಉತ್ತರ ತೀರದಲ್ಲಿ ಯಜ್ಞ ಪ್ರಾರಂಭವಾಗಿದೆ. ಯಜ್ಞದ ಬಗೆ ಹಾಗಿತ್ತು. ಅಶ್ವಮೇಧೆ ಮಹಾಯಜ್ಞೆ ರಘುಸ್ಯ ಸುಮಹಾತ್ಮನಃ ಕರ್ಮ ಕುರ್ವಂತಿ ವಿಧಿವತ್ ಯಾಜಕಾಃ ವೇದಪಾಲಕಾಃ ಯಥಾವಿಧಿ ಯಥಾನ್ಯಾಯಂ ಪರಿಕ್ರಮಂತಿ ಶಾಸ್ತ್ರತಃ. ಆ ಯಜ್ಞಗಳ ಯಾವ ಯಾವ ಯಜ್ಞಗಳು ನಡೆದು ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಒಂದೆಡೆ ಈ ಅಗ್ನಿಯ ಮಾಧ್ಯಮದಲ್ಲಿ ಹವಿರ್ದಾನಿಗಳು ನಡೀತಾ ಇದ್ದಾರೆ. ಇನ್ನೊಂದೆಡೆ ಬಂದ ಅತಿಥಿಗಳಿಗೆ ಅನ್ನದಾನ ಅದು ನಡೀತಾ ಇದೆ. ಆವಾಗ ಒಂದು ಕೇಳುತ್ತಾ ಇರುವಂತಹ ಮಾತುಗಳು ದೀಯದಾಮನ್ನಂ ವಾಸಾಂಶ ವಿವಿಧಾನಿಕ ಇದು ಸಂಶೋಧಿತಾಸ್ಪತ್ರ ಕಥಾಕಗಳು ಅನೇಕ ದೀಯದಾಮನ್ನ ಬಂದವರಿಗೆಲ್ಲ ಬಡಿಸಿ ಅಷ್ಟೇ ಅಲ್ಲ, ವಾಸಾಂಶ ವಿವಿಧಾನಿಕ ಬಂದವರಿಗೆಲ್ಲ ನೇರವಾಗಿ ಬಟ್ಟೆದಾನ, ವಸ್ತ್ರದಾನ, ಅಂಗಾರದಾನ. ಅವರು ಅಲ್ಲಿ ಹೋಗುವಾಗ ಇದನ್ನು ಇಟ್ಕೊಂಡು ಹೋಗಬೇಕು. ಇಂತಹ ಆದೇಶಗಳು ಕೇಳಿ ಬರ್ತಾ ಇದ್ದು ನೃತ್ಯಗಳು ಅದನ್ನೆಲ್ಲ ನಡೆಸ್ತಾ ಇತ್ತು. ಅನ್ನಕೂಟಾಸ್ತಿ ದೃಶ್ಯಂತೆ ಬಹವ ಪರ್ವತೋತ್ಮಾನ. ಎಲ್ಲಿ ನೋಡಿದರಲ್ಲಿ ಅನ್ನಕೂಟ, ದೊಡ್ಡ ಅನ್ನದ ರಾಶಿಯನ್ನು ಸಿದ್ಧಪಡಿಸಿ ಅದನ್ನು ಸ್ನಾನ ಮಾಡ್ತಾ ಇದ್ದಾರೆ. ದಿವಸೇ ವಿಧಿವತ್ತದ ನಾನಾ ದೇಶಾದ ಅನುಪ್ರಾಪ್ತಾಃ ಪುರುಷಾಃ ಜೀವನಾರ್ಥಃ ಅನ್ನ ಪಾನೈ ಸುವಿತಾಃ ತಸ್ಮಿನ್ ಯಜ್ಞೇ ಮಹಾತ್ಮನಃ. ಯಜ್ಞ ಅಗ್ನಿಯ ಮಾಧ್ಯಮದಲ್ಲಿ ಹವಿಸ್ಸನ್ನು ಪಡೆದಿರತಕ್ಕಂತಹ ದೇವತೆಗಳು ಎಷ್ಟು ಸಂಪೃಕ್ತರಾದರೋ ಹಾಗಾಗಿ ಮಾಲಿನ್ಯ ಜಡಪ್ರತೀಕಕ್ಕಿಂತಲೂ ಕೂಡ ಚಿತ್ಪ್ರತೀಕಗಳಲ್ಲಿ ಭಗವಂತ ಆರಾಧನೆ ಹೆಚ್ಚು ಸ್ವೀಕರಿಸ್ತಾರೆ.
ಅನ್ಯಂ ವಿಧಿವತ್ಸ್ವಾದು ಪ್ರಶಂಸಂತಿ ದರ್ಶಕಾಃ ಅಹೋವೃತ್ತಾಃ ಭದ್ರಂತೆ ಇತಿ ಕೃಷ್ಣಾವರಾಗಮ. ಎಲ್ಲೆಡೆ ದಶರಥ ಮಹಾರಾಜ ಈ ಮಾತನ್ನು ಹೇಳ್ತಾ ಇದ್ದಾನೆ. ಬಹಳ ಚೆನ್ನಾಗಿ ವ್ಯವಸ್ಥೆ ನಡೆದಿದೆ, ಬಹಳ ಚೆನ್ನಾಗಿ ವ್ಯವಸ್ಥೆ ನಡೆದಿದೆ. ಅಹೋವೃತ್ತ ಅತೃಪ್ತರಾಗಿದ್ದೇವೆ ಅಂತ ಹೇಳಿಕೊಂಡು ಬಂದಿರುವ ಮಂದಿ ಅತಿಥಿಗಳೆಲ್ಲ ಹೇಳೋದನ್ನು ಕೇಳ್ತಾ ಇದ್ದಾನೆ. ಒಂದೆಡೆ ಯಜ್ಞ ನಡೀತಾ ಇದೆ, ಇನ್ನೊಂದೆಡೆ ಜ್ಞಾನ ಯಜ್ಞವೂ ನಡೀತಾ ಇದೆ. ಕರ್ಮಾಂತರೇ ತದಾ ವಿಪ್ರಾಹ ಹೇತುವಾದವನ್ ಪಾದಂ ಬಹುನಪಿ ಪ್ರಾಹು ಸುವಾಕ್ಮಿನೋ ಧೀರಾಹ ಪರಸ್ಪರ ಜಿಗೀಷಯ. ಆದ್ರೆ ಯಜ್ಞ ನಡೀತಾ ಇದೆ, ಈ ಕಡೆ ಜ್ಞಾನ ಯಜ್ಞವೂ ನಡೀತಾ ಇದೆ. ಶ್ರೇಯಾನ್ ದ್ರವ್ಯಮಯಾದಿ ಯಜ್ಞಾದಿ ಜ್ಞಾನ ಯಜ್ಞ ಬಂದಿರತಕ್ಕಂತಹ ವಿದ್ವಾಂಸರು ಎಂತಹವರು? ನಾಶಗಂಗ ವಿದತ್ರಾಸೀತ್ ನಾವೃತೋ ನಾಬಹುಷ್ಕೃತಃ ಸದಸ್ಯಾರ್ಥಸ್ಯ ವೈರಾಜ್ಞಃ ನಾವಾದಕುಶಲೋ ವಿಚಾರ. ಶರಣ್ಯ ಸಹಿತವಾಗಿರತಕ್ಕಂತಹ ವೇದಾಧ್ಯಯನ ಮಾಡಿದವರೇ ಇವರು ಇರೋರೇ ಅಂತವರಿಗೆ ಕೂಡ ಒಳ್ಳೆಯ ಆತ್ಮೀಯರು ಅಂತವರೆಲ್ಲ ಸೇರಿಕೊಂಡು ಇಂಥ ಜ್ಞಾನಯಜ್ಞವನ್ನು ನಡೆಸ್ತಾ ಇದ್ದಾರೆ. ಯಜ್ಞ ನಡೆಯಿತು, ಅಶ್ವಮೇಧಯವು ನಡೆಯಿತು. ಯಜ್ಞದ ಕೊನೆಯಲ್ಲಿ ರಾಜ ಮಾಡಬೇಕಾದಂತಹ ಕಾರ್ಯ ದಕ್ಷಿಣ ಇರಬೇಕು. ಯಜ್ಞದಲ್ಲಿ ಇಂತಹ ದ್ವೀಪಗಳು ಹೊಂದಿದ್ದಾರೆ, ಅವರಿಗೆಲ್ಲ ನಾನು ಮಾಡ್ತಾ ಇದ್ದಾನೆ. ಏನು ಮಾಡಿದ ಆ ಅಶ್ವಮೇಧ ಯಾಗದ ವಿಧಿ ಹೀಗಿದೆ. ಪ್ರಾಚೀನ ಗೋಪ್ರೇತೋ ರಾಜ ದಿಶಂ ಸ್ವಕುಲವರ್ಧನ ಅಧ್ವರ್ಯವೇ ಪ್ರತಿನಿಧಿ ಎಂದು ಲಕ್ಷ್ಮಣೇ ದಕ್ಷಿಣಾಂದಿಶನ್ ಉದ್ಗಾತ್ರೇ ಪದೋದೀಕೀಂ ದಕ್ಷಿಣೈಷಾ ವಿನಿರ್ಮಿತ ಅಶ್ವಮೇಧೆ ಮಹಾಯಜ್ಞೆ ಸ್ವಯಂಭೂವಿದೆ ಫಲ. ಅಶ್ವಮೇಧ ಯಾಗದ ಕೊನೆಯಲ್ಲಿ ನಡೆಯುವ ದಾನ ದಕ್ಷಿಣೆ ಏನು ಅಂತಂದ್ರೆ ಅಲ್ಲಿರುವಂತಹ ಋತುಗಳಿಗೆ ಭೂಮಿಯ ದಾನ. ರಾಜ್ಯದ ಪೂರ್ವ ಭಾಗ ಎಲ್ಲ ಇವರಿಗೆ, ದಕ್ಷಿಣ ಭಾಗ ಇವರಿಗೆ, ಉತ್ತರ ಭಾಗ ಇವರಿಗೆ. ರಾಜತಾಂತ್ರಿಯಲ್ಲಿ ಬರಿಗೈಯಲ್ಲಿ ಇರಬೇಕು. ಇದು ಬ್ರಹ್ಮದೇವರಿಂದ ವಿಹಿತವಾಗಿರತಕ್ಕಂತಹ ಅಶ್ವಮೇಧ ಯಾಗದ ಕಟ್ಟಳೆ. ಹಾಗೆ ರಾಜ ಏನು ಮಾಡಿದ? ಎಲ್ಲ ಸರ್ವಸ್ವವನ್ನು ದಾನ ಮಾಡಿದ. ಕಥಂ ಸಮಾಪ್ಯತ್ವದ ನ್ಯಾಯತಃ ಪುರುಷಕ್ರಮಃ ಪೃಥ್ವಿವ್ಯೋಹಿ ದದೋ ರಾಜ ಹರಾಂತಾನ್ ಕುಲವರ್ಧನ. ಭೂಮಿಯನ್ನೆಲ್ಲ ದಾನ ಮಾಡಿದ. ಏನಾಗಬೇಕು ಮನಸ್ಥಿತಿ? ಎಲ್ಲ ಕಳ್ಕೊಂಡು ನಿಂತ್ರೆ ಮನಸ್ಥಿತಿ ಹೇಗೆ ಆಗಿರ್ಬೇಕು ಅಂತ ಇದ್ದಾರೆ. ದೇವಂ ದತ್ವ ಪ್ರಹೃಷ್ಟೋ ಶ್ರೀಮಾನ್ ಇಷ್ಟಾಕಂದನ ಬಹಳ ಸಂತುಷ್ಟನಾದಂತೆ ಕಾರ್ಯವನ್ನು ವಿಧಿವತ್ತಾಗಿ ಪೂರೈಸಿದೆ. ಸರ್ವಸ್ವದಾನ ಹೊರಗೇ ನಿಂತಿದ್ದಾನೆ. ಇದರಿಂದ ದುಃಖ ಆಗಿಲ್ಲ, ಪ್ರಹೃಷ್ಟೋಹು ಸಂತುಷ್ಟನಾಗಿರ್ತಾನೆ. ಪಡೆಕೊಂಡ ಋತುಗಳೆಲ್ಲ ಆ ಭೂಮಿ ಹಿಡ್ಕೊಂಡವರೆಲ್ಲ ಹೊರಟು ಬಂದರು ಕೇಳಿದರೆ ಅವನ ನಿಷ್ಠೆ ಏನು? ಋತ್ವಿಜನ ನಮಪ್ರಮಾಣಿಸದೆ ರಾಜಾನಂ ಗತಕಿಲ್ಬಿಷಂ ಭವಾನೇವ ಮಹೀಂ ಕೃಷ್ಣಾಂ ಏಕೋ ರಕ್ಷಿತುಮರ್ಹತಿ ನ ಭೂಮಿಯ ಕಾರ್ಯವಸ್ಮಾಕಂ ನೈಷಕ್ತಾಪಪಾದ. ನೀನೇನು ನಮ್ಗೆ ಇದನ್ನೆಲ್ಲ ದಾನ ಮಾಡಿದಿ, ಅದು ತಗೊಂಡು ನಾವೇನು ಮಾಡೋಣ? ನಮ್ಮ ಕಾರ್ಯ ಬೇರೆ ಇದೆ. ಅಧ್ಯಯನ ಅಧ್ಯಾಪನದ ಕಾರ್ಯವು ನಮ್ಮವು. ನೀನು ಭೂಮಿಯನ್ನೆಲ್ಲ ಈ ದಾನ ಮಾಡಿಬಿಟ್ಟು ತಗೊಂಡು ನಾವೇನು ಮಾಡೋಣ? ಹಾಗಾಗಿ ಅವರಂತ ಇದ್ದಾರೆ, ನ ಭೂಮಿಯ ಕಾರ್ಯವಸ್ಮಾಕಂ, ಅದನ್ನು ನೋಡಿಕೊಂಡು ನಮ್ಮ ಕೆಲಸ ಅಲ್ಲೇ ಅಲ್ಲ. ನಾವೇನ್ ಮಾಡ್ತೇವೆ? ನಮ್ಮ ಕೆಲಸ ಏನು? ವ್ರತಃ ಸ್ವಾಧ್ಯಾಯಕರಣೆ ವಯಂ ನಿತ್ಯವೇ ಭೂಮಿ ಸ್ವಕರ್ಮ ವಿಪ್ರಸ್ಯ ಯಪೋಪದೇಶ. ನಾವು ಅನುಷ್ಠಾನ ಮಾಡಬೇಕು, ಇತರರಿಗೆ ಉಪದೇಶ. ಭಗವಂತನ ಮುಖದಿಂದ ಬಂದಿರತಕ್ಕಂತಹ ಬ್ರಹ್ಮಜಾತಿಗೆ ಮುಖದ್ದೇ ಆಗಿರತಕ್ಕಂಥ ಕೆಲಸ ಸ್ವಕರ್ಮ ವಿಪ್ರಸ್ಯ ಯಪೋಪದೇಶ. ನಾವು ವೇದಾಧ್ಯಯನ ಮಾಡ್ತೇವೆ, ಶಾಸ್ತ್ರಾಧ್ಯಯನ ಮಾಡ್ತೇವೆ, ಬಂದವರಿಗೆ ನಾವು ಪ್ರವಚನ ಮಾಡ್ತೇವೆ. ಈ ಕೆಲಸ ಬೇಡ, ಹೀಗೇನೇ ಇರಲಿ. ಭವಾನೇವ ಮಹೀಂ ಕೃಷ್ಣಾಂ ಏಕೋ ರಕ್ಷಿತುಮರ್ಹತಿ. ಈ ಇಷ್ಟು ದೊಡ್ಡ ಭೂಮಿಯನ್ನು ರಕ್ಷಿಸಲಿಕ್ಕೆ ನೀನೇ ಸಮರ್ಥ. ನಮಗೆ ಯಾವ್ದು ಬೇಡ ತಗೋ, ನೀನೇ ತಗೋ. ದತ್ತಾಪಹಾರ ಆಗಿಬಿಡಲಿ.
ಹಾಗಾಗಲೇ ಇರಲಿಕ್ಕೋಸ್ಕರ ಹೀಗೆ ಮಾಡು. ನಿಷ್ಕ್ರಿಯ ಕಿಂಚಿದೇವೇಹ ಪ್ರಯತ್ನ ಭವಾನಿತಿ. ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ದಕ್ಷಿಣ ಕೊಡು ಅಂತ ಇದ್ದರೆ ಅದರ ಬೆಲೆ ಏನೋ ಆ ಬೆಲೆ ನಾವು ಕೊಡು ಅಂತ ಇಲ್ಲ. ನಿಷ್ಕ್ರಿಯ ಕಿಂಚಿದೇವೇಹ ಪ್ರಯತ್ನಗಳು ಅದರ ದೋಷ ಅಂತ ಹೇಳ್ಕೊಟ್ಟಿರುತ್ತೆ. ಪ್ರತಿಯಾಗಿ ಆ ಭೂಮಿ ಪ್ರತಿಯೊಂದು ಬೆಲೆ ಕೊಡಬೇಕು. ಏನೋ ಸ್ವಲ್ಪ ಕೊಟ್ಟುಬಿಡ್ತಾ ಧನವನ್ನಾದ್ರೂ ತಗೊಂಡು ನಾವೇ ಮಾಡೋಣ, ಧನವನ್ನಾದ್ರೂ ತಗೊಂಡು ನಾವೇ ಮಾಡೋಣ. ದಾನ ಪಡೆದ ಬಳಿಕ ಅದನ್ನು ಹಾಗೆ ಮರಳಿ ಪಡೆದ ಅಂತ ಹೇಳಿದ್ರೆ ಆ ಅಂಶವನ್ನೇ ತರಬಾರದು. ಅದಕ್ಕೋಸ್ಕರ ಅದಕ್ಕೆ ಸಮನಾದ ದ್ರವ್ಯವನ್ನು ನೀವೇನು ಕೊಡಬೇಕಾಗಿಲ್ಲ. ಏನೋ ಕೊಟ್ಟು ಬಿಡು. ಏನು ನಿಮಗೆ ಅನ್ಸತ್ತೋ ಅದು ಮಣಿಗಳಾಗಬಹುದು, ರತ್ನ ಆಗ್ಬಹುದು, ಸುವರ್ಣ ಆಗ್ಬಹುದು, ಗೋವುಗಳಾಗಬಹುದು. ತತ್ಪ್ರಯತ್ನ ಅರಣ್ಯ ಅಪ್ರಯೋಜನ. ನಮಗೆ ಭೂಮಿ ತಗೊಂಡು ಅದಕ್ಕೆ ಯಾವ ಉಪಯೋಗ ನಮಗಿಲ್ಲ. ರಾಜ ದಶರಥ ಮಹಾರಾಜ ಎಲ್ಲರೂ ಕೂಡ ಗೋದಾನ ಮಾಡಿ ಆ ಭೂಮಿ ಪಡೆದ. ಎಲ್ಲ ಕೊಟ್ಟಾಗಿದೆ. ಕೊನೆಯಲ್ಲಿ ಅವರಿಗೂ ಬ್ರಾಹ್ಮಣ ಬಂದಾದ್ರೆ ನಮ್ಗೇನೋ ಕೊಡು ಅಂತ ಕೇಳ್ಕೊಂಡ. ದರಿದ್ರಾಯ ವಿಜಯಾಯಾಥ ಹಸ್ತಾಭರಣೋತ್ತಮಂ ಕಪೀಶ್ವರ ಯಾಂಗಮಾನಾಯ ತದೋ ರಾಘವನಂದನ. ಎಲ್ಲ ಕೊಟ್ಟಾಗಿದೆ. ಕೊನೆಯಲ್ಲಿ ಯಾವ ಬ್ರಾಹ್ಮಣ ಬಂದ. ನಿಮ್ಗೆ ಏನಾದ್ರು ಕೊಡು ಅಂತ ಹೇಳಿಕೊಂಡು ತರುಸ ನಿಮ್ಮ ಕೈಯಲ್ಲಿ ಒಂದು ಕಡಗ ಇದೆ, ಅದನ್ನೇ ಎತ್ಕೊಟ್ಟು. ಹೀಗೆ ಅಷ್ಟಮೇಧ ಯಾಗದ ಎಲ್ಲವೂ ಬ್ರಾಹ್ಮಣರೆಲ್ಲ ಸಂತುಷ್ಟರಾಗಿದ್ದಾರೆ. ರಾಜ ಪ್ರಣಾಮ ಕರೋತೇಂದ್ರಿಯ ತಸ್ಯ ಆಶೀರ್ವಾದ ವಿಧಾಃ ಬ್ರಾಹ್ಮಣೈ ಸಮುದಾಯತಃ. ಎಲ್ಲ ನಾನು ದಕ್ಷಿಣೆಯನ್ನು ಕೊಟ್ಟ ಬಳಿಕ ವಿಷ್ಣು ಸಂತುಷ್ಟನಾಗಿದ್ದಾನೆ. ಈಗ ನನ್ನ ಪ್ರಣಾಮ ಮಾಡಿ ದಶರಥ ಮಹಾರಾಜ ಎಲ್ಲರೂ ಕೂಡ ಸೇರಿ ಅವರಿಗೆ ಆಶೀರ್ವಾದವನ್ನು ನೀಡಿದರು. ಉದಾರಸ್ಯ ವೀರಸ್ಯ ಧರಣ್ಯಾಸ್ಯ ತತಃ ಪ್ರೀತಮನಾಃ ರಾಜ ಪಾಪೇ ಯಜ್ಞಮನೋತ್ತಮಂ ಪಾಪಾವಹಂ ಸ್ವರ್ಣಯಂ ದುಸ್ತರಂ ಪಾರ್ಥಿವರ್ಗಭೈ ತಥೋ ಪ್ರವೀದೃಶ್ಯ ಸುಂದರಂ ರಾಜ ದಶರಥಃ. ಹೀಗೆ ಅಶ್ವಮೇಧ ಯಾಗವನ್ನು ಮುಗಿಸಿ ಸಂತುಷ್ಟನಾಗಿದ್ದಾನೆ. ಅಶ್ವಮೇಧ ಯಾಗ ಮುಗಿದು ಅಂತಾದಾಗ ದಶರಥ ಮಹಾರಾಜ ಋಷಿ ಸುಂದರವರಿಗೆ ಸತ್ಯಜ್ಞಾನ ಬಂದು ಅಶ್ವಮೇಧ ಯಾಗ ಸಂಪನ್ನ ಆಯಿತು. ಇನ್ನು ಉತ್ತರಗಾಮೇಶ್ವರಿಯನ್ನು ಅದನ್ನು ನಡೆಸಿಕೊಡುವುದು ನಿಮಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ನಾಳೆ ಮತ್ತೆ 7 ಗಂಟೆಗೆ ಎಲ್ಲರೂ ಸೇರೋಣ. ನಾಡಿದ್ದು ಶನಿವಾರ ದಿವಸ ವಿಶೇಷ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿದೆ. ನಾಡಿದ್ದು ಪರಮ ಪೂಜ್ಯ ಶ್ರೀಪಾದಗಳ ಬಗ್ಗೆ ಪಾದಪೂಜೆ ಕೆಲವು ಮನೆಗಳಲ್ಲಿ ಹೇಳಿದ್ದಾರೆ. ಅದು 5:15 ಗಂಟೆಗೆ ಅಂತ ಹೇಳಿದ್ದಾರೆ. 5:15 ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಸರಿಯಾದ ಸುಮಾರು 6 ಹೊತ್ತಿಗೆ ಬರುವ ನಿರೀಕ್ಷಣೆ ಇದೆ. ಮತ್ತು ಶ್ರೀಮಠದಲ್ಲಿ ಯಾರಾದ್ರೂ ಪಾದಪೂಜೆ ಮಾಡಬೇಕು ಅಂತ ಅನೇಕರು ಕೇಳ್ತಾ ಇದ್ದಾರೆ. ಅವರಿಗೆಲ್ಲ 6:15 7 ಗಂಟೆವರೆಗೆ ಪಾದಪೂಜೆ ವ್ಯವಸ್ಥೆ ಇರುತ್ತದೆ. ನಂತರ 7 ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮ, 8 ಗಂಟೆಗೆ ಸರಿಯಾಗಿ ತೊಟ್ಟಲು ಪೂಜೆ ಇರುತ್ತದೆ. ಈ ಪ್ರಕಾರವಾಗಿ ಒಂದು ಸಾಯಂಕಾಲ ವಿಶೇಷವಾಗಿ ಶ್ರೀಕೃಷ್ಣನಿಗೆ ತೊಟ್ಟಿಲ ಸೇವೆಯನ್ನು ಮಾಡಿ ಭಕ್ತರನ್ನ ಹರಿಸುವುದಕ್ಕೋಸ್ಕರವಾಗಿ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಎಲ್ಲರೂ ಸೇರಿ ಇದನ್ನ ಆಚರಿಸೋಣ, ಪುಣ್ಯ ಭಾಗ್ಯಗಳಾಗೋಣ. ಶ್ರೀಕೃಷ್ಣ.